ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ ಸರ್ಗೆ ಹೋಲಿಸಿದ್ರು ಅಂದ್ರೆ ಲೇಡಿ ರೆಬಲ್ ಸ್ಟಾರ್ ಅನ್ನೋ ತರ ಮತ್ತೆ ಒಂದ್ ಸ್ವಲ್ಪ ದಿನ ಹಂಗಲ್ಲಮ್ಮ ನೀವೇ ಸ್ಟಾರ್ ಹಂಗಲ್ಲಮ್ಮ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್. ಹಂಗಲ್ಲ ಹೇಳ್ತೀನಿ ಕೇಳು. ನಾವು ಒಕ್ಕಲಿಗರು ಮ್ಯಾಥ್ ಸ್ಮೂತಾಗಿ ಬರಲ್ಲ, ಗೌಡ್ರು ಗೊತ್ತಲ್ಲ, ದಂಡಂ ದಶಗುಣಂ ಅಷ್ಟೇ, ಅದಷ್ಟೇ ಮಾತಿದೆ ಏನಿಲ್ಲ. ನಿಮ್ಮ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಮ್ಯಾಮ್, ಒಳ್ಳೇದಲ್ವಾ? ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಏನು ಹೇಳಿ, ಸಿನಿಮಾ ನೋಡಿ, ತಪ್ಪಿದ್ರೆ ತಪ್ಪು ಹೇಳಿ, ಸರಿಗಿದ್ರೆ ಸರಿಗೆ ಹೇಳಿ. ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು, ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ. ಆಮೇಲೆ ಇವತ್ತು ನಾವು ಸ್ವಲ್ಪ ಯಶೋರಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ, ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ, ಒಳ್ಳೇದು ಬರಿ. ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ, ನೋಡೂ ಇಲ್ಲ. ನೀವು ನೋಡಿ ಹೇಳಿ, ನೀವು ಹೇಳಿದ ಮೇಲೆ ಗೊತ್ತಾಗಿದೆ. ನಿರ್ಮಾಪಕಿಯಾಗಿ ಈ ಥರ ನಿರ್ಮಾಪಕರು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೂ. ದೊಡ್ಡವ್ರು ಬರಲಿ, ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡಲಿ ಅಂತ ಹೇಳ್ತೀನಿ. ನಮ್ಮ ಕನ್ನಡಕ್ಕೆ ಮಾಡಲಿ ಫಸ್ಟು. ಟೀಸರ್ ನೋಡಿ ರಾಧಿಕಾ ಮೇಡಮ್ ಏನಂದ್ರು ಮೇಡಮ್? ರಾಧಿಕಾ ಇಲ್ಲ, ಅಮೆರಿಕದಲ್ಲಿದ್ದಾಳೆ. ನೋಡೇ ಇಲ್ವಾ ಟೀಸರ್? ನೋಡಿರ್ತಾಳೆ, ಹೇಳಿದ್ಲು ಅತ್ತೆ ಮಾಡ್ತಾರೆ ಬಿಡು, ಅತ್ತೆ ನಮ್ಮ ಯಜಮಾನ್ರಿಗಿನ್ನ ಫಾಸ್ಟ್ ಅಂತ ಹೇಳಿದ್ಲು. ಮೇಡಮ್ ಕನ್ನಡದಲ್ಲಿ ಮಾಡ್ಲಿ ರಾಮಾಯಣ ಅಂತ ಅಂದ್ರಲ್ಲ, ಈಗ ರಾಮಾಯಣ ಪ್ರೊಡ್ಯೂಸರ್ ಒನ್ ಆಫ್ ದ ಪ್ರೊಡ್ಯೂಸರ್ ಯಶ್ ಅವರಲ್ವಾ? ಅಲ್ಲ, ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ, ಬಟ್ ನಮ್ಮ ಕನ್ನಡದಲ್ಲೂ ಆ ಥರ ದೊಡ್ಡ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ಕೊತೀವಿ. ಮೇಡಮ್ ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ, ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರಾ, ನೆಕ್ಸ್ಟ್ ಮೂವಿಗೆ ನೀವು ಆ್ಯಕ್ಟ್ ಮಾಡ್ತೀರಾ ಹೇಗೆ? ಅದು ಮಾತ್ರ ಇಲ್ಲ ಬಿಡಮ್ಮ, ನಾವು ಆ್ಯಕ್ಟ್ ಮಾಡೋಕ್ಕಿಲ್ವೇ ನಮ್ಮ ತುಂಬ ಜನ ಆ್ಯಕ್ಟ್ರು, ತುಂಬ ಜನ ಅವ್ರು ಆ್ಯಕ್ಟೇ ಮಾಡಬೇಕು, ಡೈರೆಕ್ಟ್ ಮಾಡಬೇಕು. ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ, ಯಾವತ್ತೂ ಆ್ಯಕ್ಟ್ ಮಾಡಲ್ಲ. ಎಷ್ಟೋ ದಿನ ಕರೆದ್ರೂ ಬಿಡಲ್ಲ. ಅದು ತುಂಬ ಹಿಂದೆ ಎಲ್ಲ ಹೇಳವ್ರೆ, ವಯಸ್ಸು ಕೊಡಿ ಅದು ಇದು ಅಂತ, ಕೊಟ್ಟಿಲ್ಲ.